ಮೈಸೂರಿನಲ್ಲಿ ಇವತ್ತು ಹೈ ಡ್ರಾಮಾ. ಒಂದು ಕಡೆ ಎಫ್ಐಆರ್ ಟೆನ್ಷನ್, ಅದರ ಮಧ್ಯೆ ಸಿಎಂ ಮೈಸೂರು ಪ್ರವಾಸದಲ್ಲಿದ್ದಾರೆ. ಮೈಸೂರಿಗೆ ಆಗಮಿಸಿದ್ದಾರೆ ಸಿಎಂ. ಮಂಡಕಳ್ಳಿ ಏರ್ಪೋರ್ಟ್ ನಲ್ಲಿ ಸಿಎಂಗೆ ಸಿಕ್ತು ಭರ್ಜರಿಯಾದ ಸ್ವಾಗತ. ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಬೆಳಗಿನಿಂದಲೇ ಜಮಾಯಿಸಿದ್ದಾರೆ ಸಿಎಂ ಸ್ವಾಗತಕ್ಕಾಗಿ. ತವರು ಜಿಲ್ಲೆಯಲ್ಲಿ 3 ದಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಭಾಗಿಯಾಗ್ತಿದ್ದಾರೆ. ಎಂತ ಕೋಇನ್ಸಿಡೆನ್ಸ್ ನೋಡಿ. ಮುಡಾ ಹಗರಣದಲ್ಲಿ ಅವರ ವಿರುದ್ಧ ಎಫ್ಐಆರ್ ಆಗ್ತಾ ಇರುವಂತದ್ದು ಬಹುಶಃ ಇವತ್ತೇ ಆಗುತ್ತೆ ಅನ್ನೋ ಚಾನ್ಸಸ್ ಇದೆ. ಅದೇ ದಿನ ಮೈಸೂರಿಗೆ ಬಂದಿದ್ದಾರೆ. ಇಲ್ಲಿ 3 ದಿನ ಇರ್ತಾರೆ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಹಾಗಾಗಿಯೇ ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ನಾವು ಅಂತ ಮೈಸೂರಿನಲ್ಲಿ ಸಿಎಂಗೆ ಸ್ವಾಗತ ಕೋರೋದಕ್ಕೆ, ನಿಮ್ ಜೊತೆ ನಾವಿದ್ದೇವೆ ಎನ್ನುವಂತಹ ಅಭಯ ನೀಡೋದಕ್ಕೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ನಿಂತಿದ್ದಾರೆ. ಮಂಡಕಳ್ಳಿ ಏರ್ಪೋರ್ಟ್ಗೆ ಸಿಎಂ ಬಂದಿಳಿದಂತಹ ದೃಶ್ಯ ನೋಡ್ತಾ ಇದ್ದೀವಿ. ತವರಿಗೆ ಆಗಮಿಸಿದ್ದಾರೆ ಸಿಎಂ. ತನಿಖೆಯ ಟೆನ್ಷನ್ ಮಧ್ಯೆ, ತಮ್ಮ ವಿರುದ್ಧ ಎಫ್ಐಆರ್ ದಾಖಲಾಗುವ ಆತಂಕದ ಮಧ್ಯೆ ತಾವೇ ಖುದ್ದು ತಮ್ಮ ತವರಿಗೆ ಬಂದಿದ್ದಾರೆ. ಪೂರ್ವ ನಿಗದಿತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪುತ್ರ ಯತೀಂದ್ರ ಸಾಥ್ ಕೊಟ್ಟಿದ್ದಾರೆ. ಭರ್ಜರಿ ಸ್ವಾಗತ ಸಿಕ್ತು ಕಾಂಗ್ರೆಸ್ ಕಾರ್ಯಕರ್ತರಿಂದ ಮುಖ್ಯಮಂತ್ರಿಗಳಿಗೆ. ನೂರಾರು ಕಾರ್ಯಕರ್ತರು ಶಕ್ತಿ ಪ್ರದರ್ಶನ, ಸಿಎಂಗೆ ಭರ್ಜರಿ ಸ್ವಾಗತ ಕೋರಿದ್ದಾರೆ. ಜೊತೆಗೆ ಮೈಸೂರಿನ ಕಾಂಗ್ರೆಸ್ ನಾಯಕರುಗಳೆಲ್ಲರೂ ಕೂಡ ಜಮಾಯಿಸಿದ್ದಾರೆ. ಭರ್ಜರಿ ಸ್ವಾಗತ ಕೋರ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ದೃಶ್ಯಗಳನ್ನು ನೋಡ್ತಿದ್ದೀವಿ. ಮೈಸೂರಿಗೆ ಬಂದಿಳಿದ ಸಿಎಂ ಸಿದ್ದರಾಮಯ್ಯ ಅವರ ಒಂದು ಕಡೆ ಮೂಡಾ ಹಗರಣದ ತನಿಖೆಯ ಟೆನ್ಷನ್ ಇದೆ. ಅದರ ನಡುವಲ್ಲೇ ಮಂಡಕಳ್ಳಿ ಏರ್ಪೋರ್ಟ್ಗೆ ಬಂದಿಳಿದ ಸಿಎಂಗೆ ಭರ್ಜರಿಯಾಗಿ ಸ್ವಾಗತ ಕೋರಿ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾದಂತಹ ದೃಶ್ಯ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.